ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಹೆಂಗೆ ಓದ್ತಾ ಇದ್ದೀರಾ ಎಲ್ಲರೂ? ಎಕ್ಸಾಮ್ ನೋಟಿಫಿಕೇಶನ್ ಇಲ್ಲ ಮ್ಯಾಮ್, ಏನು ಓದೋದು ಅಲ್ವಾ? ಯಾ, ಅದೊಂದು ಡಿಮೋಟಿವೇಟಿಂಗ್ ಫ್ಯಾಕ್ಟರು, ಎಕ್ಸಾಮ್ ನೋಟಿಫಿಕೇಶನ್ ಇಲ್ಲದೆ ಇರೋದು. ಬಟ್ ಇಲ್ಲೊಂದು ನಿಮಗೆ ಕಹಿ ಸತ್ಯ ಹೇಳ್ತೀನಿ ಕೇಳಿ. 1.5 ಲಕ್ಷ ಜನ ಪ್ರಿಪೇರ್ ಆಗ್ತಾ ಇರ್ತಾರಾ? 1.5 ಲಕ್ಷ ಜನ, ಅದರಲ್ಲಿ 5,000 ಇರ್ತಾರೆ ನೋಡಿ, ಅಥವಾ 1,500 ಜನ, 1% ಆಫ್ 1.5 ಲಕ್ಷ ಅಂದ್ಕೊಳ್ಳಿ. ಈ ಒಂದು 1,500 ಜನ ಇರ್ತಾರಲ್ಲ, ಇವರು ಎವ್ರಿ ಡೇ ಎಕ್ಸಾಮ್ ಇರಲಿ ಬಿಡಲಿ 8 to 10 hours ಓದ್ತಾ ಇರ್ತಾರೆ. ಅದೇ ಅವ್ರನ್ನ ಎಕ್ಸಾಮ್ ಆಗೋ ಥರ ಪುಷ್ ಮಾಡೋದು, ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಪುಷ್ ಮಾಡೋದು. ಸೊ ನಾವು ಕೂಡ ಅದನ್ನು ಮಾಡಬೇಕಾಗುತ್ತೆ. ಇವನ್ ವಿ ಹ್ಯಾವ್ ಟು ಡೂ ದ್ಯಾಟ್, ಎಲ್ಸ್ ಇಟ್ಸ್ ಡಿಫಿಕಲ್ಟ್. ಗೊತ್ತಾಗ್ತದೆ ಅಲ್ಲ? ಓಕೆ, ಇವಾಗ ಎವ್ರಿ ಎಕ್ಸಾಮ್ಸಲ್ಲಿ ಕನ್ವೆನ್ಷನ್ನು ಅಥವಾ ಪ್ರೋಟೋಕಾಲ್ಸ್ ಮೇಲೆ ಕೇಳ್ತಾ ಇದ್ದಾರೆ ಕ್ವಶನ್ಸ್. ಯಾವುದೋ ಒಂದು ಕನ್ವೆನ್ಷನ್ನು ಅಥವಾ ಯಾವುದೋ ಒಂದು ಪ್ರೋಟೋಕಾಲು ಅಥವಾ ಯಾವುದೋ ಒಂದು ಟ್ರೀಟಿ ಎನ್ವೈರನ್ಮೆಂಟ್ ರಿಲೇಟೆಡ್ ಎಕ್ಸಾಮಲ್ಲಿ, ಅದು ಇಂಡಿಯಾದ ರಿಲೇಟೆಡ್ ಆಗಿರ್ಬೋದು ಅಥವಾ ಹೋಲ್ ಗ್ಲೋಬಲಿ ಆಗಿರ್ಬೋದು, ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದರೆ, ಕ್ಲೈಮೇಟ್ ಚೇಂಜ್ನ ಮಿಟಿಗೇಟ್ ಮಾಡುವಂಥದ್ದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಎಕ್ಸಾಮ್, ಅದು ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಸಿ, KS, KPSC, ವಾಟ್ ಎವರ್ ದ ಎಕ್ಸಾಮ್ ಇಟ್ ಈಸ್, ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ನಮ್ಮದು ಈ ಪಾರ್ಟಲ್ಲಿ ಕ್ವಶನ್ಸು ರಾಂಗ್ ಆಗಲ್ಲ. ಯಾಕೆಂದರೆ ಈಸಿಲಿ ನಮಗೆ ಮಾರ್ಕ್ಸ್ ಸಿಗುವಂತಹ ಒಂದು ಪಾರ್ಟ್. ಇದರಲ್ಲಿ ಯಾವ್ಯಾವುದಕ್ಕೆ ನಾವು ಇವಾಗ ಗ್ಲೋಬಲ್ ಎನ್ವೈರನ್ಮೆಂಟ್ ಕನ್ವೆನ್ಷನ್ ಆ್ಯಂಡ್ ಪ್ರೋಟೋಕಾಲ್ ಅಂತ ತಗೊಂಡ್ರೆ, ಎನ್ವೈರನ್ಮೆಂಟ್ ಡಿಗ್ರೇಡೇಷನ್, ಕ್ಲೈಮೇಟ್ ಚೇಂಜ್, ಬಯೋಡೈವರ್ಸಿಟಿ ಲಾಸ್, ಪೊಲ್ಯೂಷನ್ ಈಗ ಒಂದು ಚಾಲೆಂಜಸ್ ಆಗಿ ಎಮರ್ಜ್ ಆಗಿದೆ 21st ಸೆಂಚುರಿಯಲ್ಲಿ. ನೇಷನ್ ವೈಡು ಮತ್ತು ಇಂಟರ್ನ್ಯಾಷನಲ್ ವೈಡು ಕೆಲವು ಪ್ರೋಟೋಕಾಲ್ಸು, ಕೆಲವು ಕನ್ವೆನ್ಷನ್ಸು, ಕೆಲವು ಇನ್ಸ್ಟಿಟ್ಯೂಷನಲ್ ಎಮರ್ಜ್ ಆಗೋದು ಅತಿ ಮುಖ್ಯವಾಗಿದೆ. ಯಾಕೆ ಅಂತ ಅಂದರೆ, ಗ್ಲೋಬಲಿ ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ಕ್ಲೈಮೇಟ್ ಚೇಂಜ್ನ ರೆಡ್ಯೂಸ್ ಮಾಡಿ ಟೆಂಪ್ರೇಚರ್ ರೇಸ್ ಆಗ್ತಿರೋದನ್ನು ಕಡಿಮೆ ಮಾಡೋಕ್ಕೋಸ್ಕರ ಮಾಡಿರುವಂತಹ ಒಂದು ಪ್ರೋಟೋಕಾಲ್ಸ್ ಇವೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್, ಇದು ವೆರಿ ಇಂಪಾರ್ಟೆಂಟು. ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್, ಇದು ಈ ರಾಮ್ಸರ್ ಅನ್ನೋ ಒಂದು ಪ್ಲೇಸು ಇರಾನಲ್ಲಿದೆ. ಇದು 1971 ಜಾರಿಗೆ ಬಂದಿದ್ದು, 1971 ಫೆಬ್ರವರಿ 2. ಸೊ ಎವ್ರಿ ಫೆಬ್ರವರಿ ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ಫಸ್ಟ್ ಟ್ರೀಟಿ, ಗ್ಲೋಬಲಿ ಇದು ಮೊದಲ ಟ್ರೀಟಿ, ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ಗೆ ಅಂತಲೇ ಹೇಳಿ ಡೆಡಿಕೇಟ್ ಮಾಡಿದಂತಹ ಒಂದು ಟ್ರೀಟಿ. ಇದರದ್ದು ಏನು ಮೇನ್ ಏಮ್ ಅಂದರೆ, ವೈಸ್ ಯೂಸ್ ಅಂದರೆ ಬುದ್ಧಿವಂತಿಕೆಯಿಂದ ನಾವು ವೆಟ್ಲ್ಯಾಂಡನ್ನ ಉಪಯೋಗಿಸಿಕೊಳ್ಳತಕ್ಕದ್ದು. ಯಾಕಂತಂದರೆ, ಈಗ ಪ್ಯಾಡಿ ಫೀಲ್ಡ್ ಆಲ್ಸೋ ವೆಟ್ಲ್ಯಾಂಡ್ ಅಂಡರಲ್ಲಿ ಬರುತ್ತೆ, ಅದನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕು. ಯಾವ್ಯಾವುದು ವೆಟ್ಲ್ಯಾಂಡಲ್ಲಿ ಬರುತ್ತೆ ಅಂದರೆ, ಲೇಕ್ಸ್, ರಿವರ್ಸ್, ಮಾರ್ಷಸ್, ಮ್ಯಾಂಗ್ರೋವ್ಸ್, ಕೋರಲ್ ರೀಫ್, ರಿಸರ್ವಿಯರ್, ರೈಸ್ ಫೀಲ್ಡ್ಸ್, ಇವೆಲ್ಲವೂ ಕೂಡ ವೆಟ್ಲ್ಯಾಂಡಲ್ಲಿ ಬರುತ್ತೆ. ಈಗ ಕೆಲವು ಮೇಜರ್ ವೆಟ್ಲ್ಯಾಂಡನ್ನ ನಾವು ರಾಮ್ಸರ್ ಸೈಟ್ಸಲ್ಲಿ ಹಾಕಿ ಪ್ರೊಟೆಕ್ಟ್ ಮಾಡ್ತೀವಿ. ಇಂಡಿಯಾದಲ್ಲಿ ನಮಗೆ ಒಟ್ಟಾರೆ 98 ಇದೆ. ಇವಾಗ 96 ಇತ್ತು, ಮೊನ್ನೆ 2 ಆ್ಯಡ್ ಆಗಿ. ಇದು ನಿಮಗೆ ಮೇಜರಲ್ಲಿ ಗೊತ್ತಿರಬೇಕು ಎಷ್ಟಿದೆ. ಕರ್ನಾಟಕದಲ್ಲಿ 4 ಇದೆ. ಆ 4 ಯಾವ್ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರಿವು ವಿಡಿಯೋದಲ್ಲಿ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೊಬಹುದು. ರಾಮ್ಸರ್ ಸೈಟ್ಸು ರೀಸೆಂಟಾಗಿ ಆ್ಯಡ್ ಮಾಡಿರುವಂಥದ್ದು ಮತ್ತು ಕರ್ನಾಟಕದಲ್ಲಿರುವಂಥದ್ದು. ಈ ರಾಮ್ಸರ್ದು ಕನ್ವೆನ್ಷನ್ ಜೊತೆಗೆ ಇನ್ನೊಂದು ನಿಮಗೆ ಗೊತ್ತಿರಬೇಕು, ಮಾಂಟ್ರೆಕ್ಸ್. ಮತ್ತು ಇನ್ನೊಂದು ಇಲ್ಲಿ ತಿಳ್ಕೊಳ್ಳಿ, ಅದಕ್ಕಿಂತ ಮುಂಚೆ ಇಂಡಿಯಾ ರಾಮ್ಸರ್ ಕಮಿಟ್ಮೆಂಟ್ ಕೊಟ್ಟಿದ್ದು 1982 ನಾಟ್ ಇಲ್ಲಿ 82 ನಾಟ್ 71 ಬಂದಿದ್ದೆ. ಆದರೂ ಕೂಡ ಇಂಡಿಯಾ ಕಮಿಟ್ಮೆಂಟ್ ಕೊಟ್ಟಿದ್ದು ರಾಮ್ಸರ್ ಸೈಟ್ಗೆ 1982. ನಾನು ಮತ್ತೆ ಮಾಂಟ್ರೆಕ್ಸ್ ಪ್ರೋಟೋಕಾಲ್ ಬಗ್ಗೆ ಹೇಳಿದೆ. ಇಲ್ಲಿ ಏನು ಅಂತಂದರೆ, ರಾಮ್ಸರ್ ಲಿಸ್ಟಲ್ಲಿ ಇರುವಂತಹ ವೆಟ್ಲ್ಯಾಂಡ್ಸು ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ನ ಅನುಭವಿಸಿ, ಪ್ರಾಬ್ಲಮ್ ಇನ್ ದ ಸೆನ್ಸ್ ಡೇಂಜರಸ್ಸು ಅಥವಾ ಪಲ್ಯೂಟೆಡ್ ಆಗಿದ್ರೆ, ಆಗ ಆ ಒಂದು ರಾಮ್ಸರ್ ಸೈಟ್ನ ಮಾಂಟ್ರೆಕ್ಸ್ ಕನ್ವೆನ್ಷನ್ ಕೆಳಗೆ ಹಾಕ್ತಾರೆ, ಮೌಂಟೇನ್ ಪ್ರೋಟೋಕಾಲ್ ಕೆಳಗೆ. ಆವಾಗ ಅದು ಅತಿಯಾಗಿ ಅದಕ್ಕೆ ಸರ್ಕಾರ
ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಸರಿ ಮಾಡಬೇಕು. ಅದು ಪೊಲ್ಯೂಷನ್ ಆಗಿದ್ರೆ ಅಥವಾ ಡೇಂಜರಸ್ ಇದ್ದರೆ. ಈಗ ಫಸ್ಟು ಆ್ಯಡ್ ಆಗಿದೆ ಅನ್ನೋದು ಚಿಲ್ಕ ಇಂಡಿಯಾದು, ಬಟ್ ಚಿಲ್ಕ ರಿಮೂವ್ ಆಗಿದೆ. ಇವಾಗ ಕಿಲಿಯೋದಿಯೋಗಾನ ಮತ್ತು ಇನ್ನೊಂದಿದೆ, ಅದು ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಯು ಹ್ಯಾವ್ ಟು ವರ್ಕ್. ಕಿಲಿಯೋದಿಯೋಗಾನ ಒಂದು ರಾಜಸ್ಥಾನಲ್ಲಿದೆ, ಇನ್ನೊಂದು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿದೆ. ಯಾವುದು ಅಂತ ನೀವು ಹೇಳಬೇಕು. ಯಾಕಂತಂದರೆ ಯು ಹ್ಯಾವ್ ಟು ವರ್ಕ್ ಒಂದು ಕ್ಲಾಸ್, ಯಾವುದೇ ಟೀಚರ್ ಒಂದು ಕ್ಲಾಸ್ ಮಾಡಿದ್ರೂ ಕೂಡ ನೀವು ಸ್ವಲ್ಪ ಅದಕ್ಕೆ ಹೋಮ್ ವರ್ಕ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಅದು ನೆನಪಿರುತ್ತೆ. ದೆನ್ ಸೈಟ್ಸ್ ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಎಂಡೇಂಜರಸ್ ಸ್ಪೀಸೀಸ್. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್. ಇದು ಏನು ಮಾಡುತ್ತೆ ಅಂತಂದರೆ ಎಂಡೇಂಜರ್ಡ್ ಸ್ಪೀಸೀಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು 1973 ಆಗಿದಂಥ ಒಂದು ಕನ್ವೆನ್ಷನ್ನು. ಇದು 1975 ಜಾರಿಗೆ ಬಂತು. ಇದು ಇಂಡಿಯಾ ಜಾಯ್ನ್ ಆಗಿದ್ದಕ್ಕೆ 1976. ಇದು ನೆಕ್ಸ್ಟ್ ಕ್ವಶನ್. ಆ್ಯಕ್ಚುಲಿ ಯಾವಾಗ ಜಾರಿಗೆ ಬಂತು ಮೊದಲನೇ ಕ್ವಶನ್ ಆದರೆ ಇಂಡಿಯಾ ಜಾರಿಗೆ ಯಾವಾಗ ಬಂತು ಅಂತ. ಈಗ ರಾಮ್ಸರ್ ಸೈಟ್ ಬಂದಿದ್ದು 1971, ಇಂಡಿಯಾ ಜಾಯ್ನ್ ಆಗಿದ್ದು 1982. ಸೊ ಇಲ್ಲೂ ಅಷ್ಟೇ ಸೈಟ್ಸು ಪ್ರೊಟೆಕ್ಟಿಂಗ್ ಎಂಡೇಂಜರ್ಡ್ ಸ್ಪೀಸೀಸ್ ಸ್ಟಾರ್ಟ್ ಆಗಿದ್ದು 1973 ಬಂತು, ಬಟ್ ಇಂಡಿಯಾ ಜಾಯ್ನ್ ಆಗಿದ್ದು 1976. ಯಾಕಂದರೆ ನೀವು ಇದನ್ನು ಮಾತ್ರ ಓದ್ಕೊಂಡು ಹೋಗಿರ್ತೀರ, ಇಂಡಿಯಾದ ನೋಡ್ಕೊಂಡಿಲ್ಲ ಅಂದರೆ ಎಕ್ಸಾಮಲ್ಲಿ ಇಂಡಿಯಾನೇ ಬರುವಂಥ ಸಾಧ್ಯತೆ ಇರುತ್ತೆ. ಇದ್ರದ್ದು ಆಬ್ಜೆಕ್ಟಿವ್ ಏನು ಅಂತಂದರೆ ಇಂಟರ್ನ್ಯಾಷನಲ್ ಟ್ರೇಡ್, ಪ್ರಾಣಿಗಳನ್ನ ಟ್ರೇಡ್ ಮಾಡೋದು, ಸ್ಪೀಸೀಸ್ಗೆ ಥ್ರೆಟನ್ ಆಗಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ಲು ಮುಂಚೆ ಎಲ್ಲ ಏನು ಮಾಡ್ತಿದ್ರೆ ಅನಿಮಲ್ ಟಸ್ಕ್, ಏನದು ಆನೆಯ ದಂತವನ್ನು, ಕಾಡುಗಳ ವೀರಪ್ಪನ್ನು, ನಿಮಗೆ ಗೊತ್ತಿದೆ ಆನೆಯ ದಂತ ತುಂಬ ಬೇಡಿಕೆಯಲ್ಲಿತ್ತು ಫಾರಿನ್ ಕಂಟ್ರೀಸಲ್ಲಿ. ಅದಕ್ಕೋಸ್ಕರ ಎಷ್ಟು ಆನೆಗಳನ್ನ ಸಾಯಿಸಿದ್ದಾರೆ ಅಲ್ವಾ. ಮತ್ತು ಹುಲಿ ಉಗುರಿಗೂ ಕೂಡ ಹಾಗಾಗಿ ಆ ಒಂದು ಟ್ರೇಡ್ ರಿಲೇಟೆಡ್. ಮತ್ತು ಇನ್ನೊಂದು ಏನಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ ಅದು ಒಂದು ಟ್ರೇಡು, ಇನ್ನೊಂದು ಟ್ರೇಡು ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಅಬಂಡೆಂಟ್ ಆಫ್ ಎಲಿಫೆಂಟ್ ಇದೆ ಅಂದ್ಕೊಳ್ಳಿ, ಬೇರೆ ಚೈನಾ ಎಕ್ಸಾಂಪಲ್ ಇದು. ಪಾಕಿಸ್ತಾನದಲ್ಲಿ ಎಲಿಫೆಂಟ್ ಇಲ್ಲ, ಅಲ್ಲಿರೋಕ್ಕೂ ಆಗಲ್ಲ, ಬಟ್ ಟೇಕ್ ಇಟ್ ಆಸ್ ಎನ್ ಎಕ್ಸಾಂಪಲ್. ಅಲ್ಲಿಗೆ ಅದು ಬೇಡ ಬಿಡಿ. ಇಲ್ಲ ಅಂತ ಅಂದರೆ ಬೇರೆ ಯಾವುದು, ಪಾಕಿಸ್ತಾನ ಬೇಡ, ಯಾವುದಾದ್ರೂ ಮರೈನ್ ಎನಿಮಲ್ ಇಂಡಿಯಾದಲ್ಲಿ ಅದು ಅಬಂಡೆಂಟ್ ಆಗಿರುತ್ತೆ. ಅದನ್ನು ನಾವು ಬೇರೆ ಯಾವುದಾದ್ರೂ ಕಂಟ್ರೀಸ್, ಮಲೇಷಿಯಾ ಅಥವಾ ಇಂಡೋನೇಷ್ಯಾಗೆ ಟ್ರೇಡ್ ಮಾಡ್ತೀವಿ ಅಲ್ಲಿ. ಬಟ್ ಆ ಒಂದು ಟ್ರೇಡ್ ಮಾಡುವಂತಹ ಒಂದು ರೀತಿಯಿಂದ ನಮ್ಮಲ್ಲಿ ಇದಾಗಬಾರ್ದು, ಏನು ಎಂಡೇಂಜರ್ಡ್ ಆಗಬಾರ್ದು ಅಥವಾ ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಿಗೆ ಬರಬಾರ್ದು. ಅಲ್ಲೂ ಅವರು ಸಾಕೋದು ಓಕೆ, ಅವ್ರು ಸಾಕೋದಕ್ಕೇನೆ ಟ್ರೇಡ್ ಮಾಡಿದ್ರು ಕೂಡ ನಮ್ಮಲ್ಲಿ ಅಬಂಡೆಂಟ್ ಆಗಿದ್ದನ್ನ ವೈಸ್ ಯೂಸ್ ಆಗಿ ಅವ್ರಿಗೆ ಕೊಟ್ಟರೆ ಓಕೆ, ಇಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಸೊ ಆ ಒಂದು ಕಾರಣದಿಂದ 3 ರೀತಿಯ ಅಪೆಂಡಿಕ್ಸ್ ಇದೆ: ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, ಅಪೆಂಡಿಕ್ಸ್ 3. ಅಪೆಂಡಿಕ್ಸ್ 1 ಟ್ರೇಡ್ ಪ್ರೊಹಿಬಿಟೆಡ್ ಎಕ್ಸೆಪ್ಟ್ ದ ಎಕ್ಸೆಪ್ಷನಲ್ ಕೇಸಸ್. ಇದನ್ನು ಅವರ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ. ಅಪೆಂಡಿಕ್ಸ್ 2 ರೆಗ್ಯುಲೇಟೆಡ್ ಟ್ರೇಡ್ ಅಲೌಡ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಏನಾದರೂ ರೆಗ್ಯುಲೇಟೆಡ್ ಟ್ರೇಡು ಅದೇನಾದರೂ ಇದ್ದರೆ ಅದು ಅವಾಗ ಮೇನ್ಲಿ ಅದು ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಪೆಂಡಿಕ್ಸ್ 3 ಎಲ್ಲಿ ಬರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿ ಅಟ್ಲೀಸ್ಟ್ ಒಂದು ಕಂಟ್ರಿಯಲ್ಲಾದರೂ ಕೂಡ ಅದು ಪ್ರೊಟೆಕ್ಟೆಡ್ ಇರಬೇಕು. ಆ ಸಮಯದಲ್ಲಿ ಇದನ್ನು ನಾವು ಸೈಟ್ಸ್ ಪ್ರೊಟೆಕ್ಟೆಡ್ ಅನಿಮಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಅನಿಮಲ್ ನೋಡಿ, ಅನಿಮಲ್ ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಪ್ರೊಟೆಕ್ಟೆಡ್ ಇರುತ್ತೆ. ಬಟ್ ಅದೇ ನಿಮಗೆ ನೀಲಗಿರಿ ತಾರು ಅದು ಇಂಡಿಯಾದಲ್ಲಿ ಮಾತ್ರ ಪ್ರೊಟೆಕ್ಟೆಡ್ ಇರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, ಅಪೆಂಡಿಕ್ಸ್ 3 ಅಂತ ಹೇಳಿ 3 ಅನಿಮಲ್ನ ಪ್ರೊಟೆಕ್ಟ್ ಮಾಡುವಂತಹ 3 ಟೈಪ್ಸಲ್ಲಿ ಅನಿಮಲ್ನ ನಾವು ಅಂಡರ್ ದ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸಿಯಲ್ಲಿ ನಾವು ಅದನ್ನು ಸೇವ್ ಮಾಡ್ತೀವಿ. ನನಗೆ ಕೆಲವು ಸ್ಟೂಡೆಂಟ್ಸು ಕನ್ನಡದಲ್ಲಿ ಮಾಡಿ ಅಂತ ಅಂದರು. ಕನ್ನಡ ವರ್ಡ್ಸ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಕ್ರಿಪ್ಟ್ ಇಂಗ್ಲೀಷ್ ಇದ್ದರೂ ಕೂಡ ನಂದು ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ನೀವು ಅದನ್ನು ಕನ್ನಡದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ನಾನು ಆದಷ್ಟು ಕನ್ನಡ ಸ್ಲೈಡ್ಸ್ನು ಕೆಲವು ಟಾಪಿಕ್ಸಿಗೆ ಹಾಕ್ತೀನಿ, ಬಟ್ ಎಲ್ಲ ಟಾಪಿಕ್ಗೂ ಕನ್ನಡ ಹಾಕೋಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ದೆನ್ ಬಾರ್ನ್ ಕನ್ವೆನ್ಷನ್ ಅಂತ ಏನಂದರೆ ಮೈಗ್ರೇಟರಿ ಬರ್ಡ್ ಇರ್ತಾವಲ್ಲ, ಮೈಗ್ರೇಟರಿ ಸ್ಪೀಸೀಸ್ನ ಕನ್ಸರ್ವ್ ಮಾಡುವಂತಹದ್ದು. ಇದು ಒಂದು ಬಾರ್ನ್ ಕನ್ವೆನ್ಷನ್. ಇದು ಬಂದಿದ್ದು 1979 ನೋಡಿ. ನಿಮಗೆ ಈಗ ನಾಗಾಲ್ಯಾಂಡಲ್ಲಿ ಡಿಸೆಂಬರ್ ಟೈಮಲ್ಲಿ ಒಂದು ಹಬ್ಬ ನಡೆಯುತ್ತೆ, ಹಾರ್ನ್ಬಿಲ್ ಅಂತ. ಅಲ್ಲಿ ಸೈಬೀರಿಯನ್ ಕ್ರೇನ್ಸು ತುಂಬ ಬಂದಿರ್ತವೆ. ಆ ಟೈಮಲ್ಲಿ
ಮೈಗ್ರೇಟರಿ ಬರ್ಡ್ ಅದು. ಆ ಮೈಗ್ರೇಟರಿ ಬರ್ಡ್ನ ಕನ್ಸರ್ವ್ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಅದು ಈಗ ಬೇರೆ ದೇಶದಿಂದ ಅಂದರೆ ರಷ್ಯಾ, ಸೈಬೀರಿಯನಿಂದ ಬಂದಂತಹ ಅನಿಮಲ್ಲು ವೆರಿ 2 ಮಂತ್ಸ್ ನಮ್ಮ ದೇಶದಲ್ಲಿ ಉಳ್ಕೊಳ್ಳುತ್ತೆ. ಆ 2 ಮಂತ್ಸು ಅದನ್ನು ನಾವು ಹೇಗೆ ಕನ್ಸರ್ವ್ ಮಾಡ್ತೀವಿ ಅನ್ನುವಂತಹ ಒಂದು ವಿಚಾರ ಆಗಿರ್ಬೋದು ಅಥವಾ ಕನ್ವೆನ್ಷನ್ನು, ಅದು ಬಾರ್ನ್ ಕನ್ವೆನ್ಷನ್. ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸ್ಗೂ. UPSCಲ್ಲೂ ಕೂಡ ಇದನ್ನ ಕೇಳಿದ್ದಾರೆ. ಇವಾಗ ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳುವಂಥ ಸಾಧ್ಯತೆ ಏನಿರುತ್ತೆ, ಇದು ನಿಮಗೆ 1983ಯಲ್ಲಿ ಫೋರ್ಸಿಗೆ ಬಂದಿದೆ. ಆ್ಯಂಡ್ ಇಟ್ ಕನ್ಸರ್ವ್ಸ್ ದ ಮೈಗ್ರೇಟರಿ ಸ್ಪೀಸೀಸ್ ಮತ್ತು ಅವ್ರದ್ದು ಹೆರಿಟೇಜ್ ಅಕ್ರಾಸ್ ದ ಇಂಟರ್ನ್ಯಾಷನಲ್ ಬಾರ್ಡರು. ಇದು ನಿಮ್ಗೆ ಗೊತ್ತಿರಬೇಕು. ಯಾಕಂತಂದರೆ ನಾನು ಹೇಳಿದೆ ಸೈಬೀರಿಯನ್ ಕ್ರೇನ್ಸ್ ಇಲ್ಲಿ ಬರುತ್ತೆ, ರಾಜಸ್ಥಾನಿಗೆ ಬರುತ್ತೆ, ನಾಗಾಲ್ಯಾಂಡಿಗೆ ಇಲ್ಲಿ ಬಂದಿರುತ್ತೆ, ಇಲ್ಲಿ ಚೈನಾದಿಂದ ಹಿಂಗೆ ಹೋಗುವಾಗ ಎಲ್ಲ ಬಾರ್ಡ್ರಲ್ಲೂ ಕೂಡ ಇದನ್ನು ಸೇವ್ ಮಾಡುವಂತಹ ಒಂದು ಕನ್ವೆನ್ಷನ್ನು, ಅದು ಬಾರ್ನ್ ಕನ್ವೆನ್ಷನ್. ದಟ್ ಈಸ್ ರಿಲೇಟೆಡ್ ಟು ಮೈಗ್ರೇಟರಿ ಸ್ಪೀಸೀಸ್. ಅದು ಪ್ರಾಣಿ ಆಗಿರ್ಬೋದು ಅಥವಾ ಪಕ್ಷಿ ಆಗಿರ್ಬೋದು, ಬಟ್ ಮೈಗ್ರೇಟರಿ ಸ್ಪೀಸೀಸ್ ಮೋಸ್ಟ್ಲಿ ಪಕ್ಷಿಗಳಾಗಿರುತ್ತೆ. ಏಕೆಂದರೆ ಪ್ರಾಣಿಗಳು ತುಂಬ ಕಮ್ಮಿ, ಒಂದು ಅವ್ರದ್ದು ಹ್ಯಾಬಿಟೇಟಿಂದ ಇನ್ನೊಂದು ಹ್ಯಾಬಿಟೇಟ್ಗೆ ಹೋಗುವಂಥದ್ದು ಭಾಳಷ್ಟು ಕಮ್ಮಿ ಇರುತ್ತೆ. ಬಟ್ ಇರಲ್ಲ ಅಂತ ಏನಿಲ್ಲ, ಅದು ಕೂಡ ಇರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಪ್ರೊಟೆಕ್ಟಿಂಗ್ ದ ಓಝೋನ್ ಲೇಯರ್. ಈಗ ನಮ್ಗೆಲ್ರಿಗೂ ಗೊತ್ತೇ ಇದೆ ಓಝೋನ್ ಲೇಯರ್ ಎಲ್ಲಿದೆ ಹೇಳಿ. ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಲೇಯರ್ ಇದೆ. ಸ್ಟ್ರಾಟೋಸ್ಪಿಯರಲ್ಲಿ, ಕರೆಕ್ಟ್ ಅಲ್ವಾ? ಸೆಕೆಂಡ್ ಲೇಯರು ಅಟ್ಮಾಸ್ಫಿಯರಲ್ಲಿ. ಟ್ರೋಪೋಸ್ಫಿಯರ್ ಆದಮೇಲೆ ಸ್ಟ್ರಾಟೋಸ್ಫಿಯರ್ ಬರುತ್ತೆ. ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಲೇಯರ್ ಇದೆ. ಇಲ್ಲಿರುವಂತಹ ಓಝೋನ್ ಲೇಯರ್ ಏನು ಮಾಡುತ್ತೆ, ನಮಗೆ ಕೆಳಗೆ ಸೂರ್ಯನಿಂದ ಬರುವಂತಹ UN ರೇಸ್, ಯು ವಿ ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ಇದು ತಡೆ ಹಿಡಿಯುತ್ತದೆ. ಇದು ತಡೆ ಹಿಡಿಯೋದ್ರಿಂದ ಏನಾಗುತ್ತೆ, ತಡೆಯುತ್ತದೆ. ಇದು ತಡೆಯೋದ್ರಿಂದ ಏನಾಗುತ್ತೆ ಹೇಳಿ. ಇದು ತಡೆಯೋದ್ರಿಂದ ನಮಗೆ ಸ್ಕಿನ್ ಕ್ಯಾನ್ಸರ್ಸು ಅಥವಾ ಸ್ಕಿನ್ ಡಿಸೀಸಸ್ನೆಲ್ಲವನ್ನು, ಇದು ಚರ್ಮ ರೋಗವನ್ನು ಇದು ತಡೆಗಟ್ಟುತ್ತದೆ. ಆದರೆ ಇತ್ತೀಚೆಗೆ ಕ್ಲೈಮೇಟ್ ಚೇಂಜ್ ಅಂದರೆ ವಾತಾವರಣ ವಿಷಪೂರಿತವಾಗಿರೋದ್ರಿಂದ ಏನಾಗ್ತಿದೆ ಅಂದರೆ ಇರುತ್ತಲ್ಲ ಇಲ್ಲಿ ಪ್ರೊಟೆಕ್ಟೆಡ್ ಓಝೋನ್ ಲೇಯರು, ಇದು ತೂತು ಆಗ್ತಾ ಇದೆ, ಡಿಪ್ಲೀಟ್ ಆಗ್ತಾ ಇದೆ. ಆ ಒಂದು ಡಿಪ್ಲೀಟ್ ಆಗ್ತಿರುವಂತಹ ಒಂದು ಓಝೋನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಆ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಯಾವ್ಯಾವ ರೀತಿಯಾದಂತಹ ಒಂದು ಕನ್ವೆನ್ಷನ್ ಅಥವಾ ಪ್ರೋಟೋಕಾಲ್ ಬಂತು ಅಂದರೆ, ಮೊದಲನೇದಾಗಿ ಬಂದಿದ್ದು ವಿಯೆನ್ನಾ ಕನ್ವೆನ್ಷನ್. ಈ ವಿಯೆನ್ನಾ ಕನ್ವೆನ್ಷನ್ನು 1985ಅಲ್ಲಿ ಬಂತು. ಇಂಟು ಫೋರ್ಸ್ಗೆ 1988ಅಲ್ಲಿ ಬಂತು. ಇದು ಓಝೋನ್ ಡಿಪ್ಲೀಷನ್ ಆಗ್ತಿರುವಂಥದ್ದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದಂತಹ ಒಂದು ಕನ್ವೆನ್ಷನ್ನು. ಈ ಕನ್ವೆನ್ಷನ್ ಕೆಳಗೆ ಒಂದು ಮೋಂಟ್ರಿಯಲ್ ಪ್ರೋಟೋಕಾಲ್ ಬಂತು. ಇದು ಲೀಗಲಿ ಬೈಂಡಿಂಗ್ ಪ್ರೋಟೋಕಾಲ್. ಇದು ಏನಂತ ಅಂದರೆ, ಇದರಲ್ಲಿ ಏನಿತ್ತು ಮೇನ್ಲಿ ಅಂದರೆ, ಫೇಸ್ ಔಟ್ ದ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್ ಲೈಕ್ CFC, ಹ್ಯಾಲೋನ್ಸ್, ಕಾರ್ಬೋ ಟ್ರೆಟ್ರಾ ಕ್ಲೋರೋಫ್ಲೋರೋ ಕಾರ್ಬನ್ಸು. ಆಮೇಲೆ ಆಪ್ರೇಟ್ ಇನ್ ಅ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಯಾಕಂತಂದರೆ ಇದು ಮೋಂಟ್ರಿಯಲ್ ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಇಂಡಿಯಾ ಮತ್ತು ಅಮೇರಿಕಕ್ಕೆ ಸೇಮ್ ಆಗಿ ಕೊಡೋಕ್ಕಾಗಲ್ಲ. ಇಂಡಿಯಾ ಇನ್ನೂ ಡೆವಲಪಿಂಗ್ ಕಂಟ್ರಿ ಇದೆ, USA ಡೆವಲಪ್ಡ್ ಕಂಟ್ರಿ ಇದೆ. ಸೊ ಹಾಗಾಗಿ ಕಾಮನಾಗಿ ಆಪ್ರೇಟ್ ಮಾಡುತ್ತೆ. ಎಲ್ಲರೂ ಕೂಡ ಓಝೋನ್ ಡಿಪ್ಲೀಷನ್ನ ಕಾಪಾಡಬೇಕು ಅಂತಲೇ ಮಾಡ್ತಾರೆ. ಆದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರಲ್ಲ, ಅದು ಡೆವಲಪಿಂಗ್ ಕಂಟ್ರಿಗೆ ಒಂಥರ ಇರುತ್ತೆ, ಡೆವಲಪ್ಡ್ ಕಂಟ್ರಿಗೆ ಒಂಥರ ಇರುತ್ತೆ. ಅದು ನಮಗೆ ಗೊತ್ತಿರಬೇಕು. ದೆನ್ ಕಮ್ಸ್ ಕಿಗಾಲಿ. ಇದು ಕೂಡ ಎಕ್ಸ್ಪ್ಯಾಂಡ್ ಮಾಡಿದರು. ಯಾವುದನ್ನ ಫೇಸ್ ಔಟ್ ಮಾಡಬೇಕಂತ, ಹೈಡ್ರೋಫ್ಲೋರೋ ಕಾರ್ಬನ್ಸ್ನ ಫೇಸ್ ಔಟ್ ಮಾಡಬೇಕು ಅಂತ ಹೇಳಿ ಇದನ್ನು ಆ್ಯಕ್ಚುಲಿ ಮಾಡಿದ್ದಾರೆ. ಇಂಡಿಯಾ 2032 ಇದೊಂದು ಕೇಳ್ಬೋದು, ಇಂಡಿಯಾ ಆಲ್ರೆಡಿ ಇದನ್ನು ಅಪ್ಲೈ ಮಾಡಿದ್ಯಾ ಅಂತ. ಕಿಗಾಲಿ ಅಮೆಂಡ್ಮೆಂಟ್ ಆಲ್ರೆಡಿ ಇಂಪ್ಲಿಮೆಂಟ್ ಅಂಡರಲ್ಲಿ ಇದೆಯಾ ಇಂಡಿಯಾದಲ್ಲಿ ಅಂತ ಒಂದು ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ. ಇಂಡಿಯಾ ಯಾವಾಗಿಂದ ಸ್ಟಾರ್ಟ್ ಮಾಡುತ್ತೆ, 2032ರಿಂದ 2047 ತನಕ ಇದು ಹೈಡ್ರೋಫ್ಲೋರೋಕ್ಲೋರಿನ್ನ ಇದು ಮಾಡಬೇಕು, ಏನು ಫೇಸ್ ಔಟ್ ಮಾಡಬೇಕು ಅಂತ ಹೇಳಿ ಇದು ಒಂದು ಡಿಸಿಷನ್ನ ತಗೊಳುತ್ತೆ. ಇನ್ನು ತಗೊಂಡಿಲ್ಲ. ನೆಕ್ಸ್ಟ್ ಕಮ್ಸ್ ಬೇಸಲ್ ಕನ್ವೆನ್ಷನ್ ಇನ್ ಮ್ಯಾನೇಜಿಂಗ್ ದ ಹಜಾರ್ಡಸ್ ವೇಸ್ಟ್. ಇವಾಗ ಏನಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಇಲ್ಲಿದೆ, ಇಲ್ಲಿ ಬಾಂಗ್ಲಾದೇಶ್ ಇದೆ, ಇಲ್ಲಿ ಮಯನ್ಮಾರ್ ಇದೆ ಅಂದ್ಕೊಳ್ಳಿ, ಅಥವಾ ಇಲ್ಲಿ ಇಂಡೋನೇಷ್ಯಾ ತಗೊಳ್ಳಿ. ಇಲ್ಲಿಂದ ನಮ್ಮ ಇಂಡಿಯಾದವರು ಏನಾದರೂ ಕೊಳಕನ್ನ ಮಾಡಿಬಿಟ್ಟು ಅದು ಇನ್ನೊಂದು ಕಂಟ್ರಿಗೆ, ಇಲ್ಲಿ ಬಾಂಗ್ಲಾದೇಶಕ್ಕೆ ಹೋದರೆ ಟ್ರಾನ್ಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್. ಅಂದರೆ ನಮ್ಮಲ್ಲಿ ಏನಾದರೂ
ಈಗ ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಹತ್ರ ಇದೆ. ಕ್ಯಾಲ್ಕತ್ತಾದಲ್ಲಿ ಯಾವುದಾದ್ರೂ ಒಂದು ಇಂಡಸ್ಟ್ರಿಯಲ್ ವೇಸ್ಟ್, ಅದು ಹಜಾರ್ಡಸ್ ವೇಸ್ಟ್ನ ನಾವು ಇನ್ನೊಂದಕ್ಕೆ ಅಲ್ಲಿ ನದಿ ನೀರಿಂದ ಹೊರಗೆ ಹೋಗ್ಬಿಟ್ಟು, ಇದೇನು ಎಕ್ಸಾಂಪಲ್, ಬಾಂಗ್ಲಾದೇಶಕ್ಕೆ ಅಥವಾ ನೇಪಾಳಕ್ಕೆ ನಮ್ಮಿಂದ ಏನಾದರೂ ತೊಂದರೆ ಆದರೆ ಅದು ಬೇಸಲ್ ಕನ್ವೆನ್ಷನ್ ಅಂಡರಲ್ಲಿ ಬರುತ್ತೆ. ಇದು ಯಾಕೆ ಬರುತ್ತೆ ಅಂತ ಅಂದರೆ, ಟಾಕ್ಸಿಕ್ ವೇಸ್ಟ್ನ ಯೂಶುವಲಿ ಆಫ್ರಿಕಾದಲ್ಲಿ ಡಂಪ್ ಮಾಡ್ತಾರೆ ಮೇಜರ್ ಕಂಟ್ರೀಸ್, ಅದರ್ ಕಂಟ್ರೀಸು. ಅದಕ್ಕೋಸ್ಕರ ಇದನ್ನ ಒಂದು ಬೇಸಲ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ನ ತಂದು ಯಾವುದೇ ರೀತಿಯ ಟ್ರಾನ್ಸ್ ಬಾರ್ಡರ್ ಅಥವಾ ಕ್ರಾಸ್ ಬಾರ್ಡರ್ ಮೂಮೆಂಟ್ ಆಫ್ ಹಜಾರ್ಡಸ್ ವೇಸ್ಟನ್ನು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಬಂದಿರುವಂತಹ ಒಂದು ಕನ್ವೆನ್ಷನ್. ದ ಕನ್ವೆನ್ಷನ್ ಏಮ್ಸ್ ಟು ಪ್ರೊಟೆಕ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಫ್ರಮ್ ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ಹಜಾರ್ಡಸ್ ಆ್ಯಂಡ್ ಅದರ್ ವೇಸ್ಟ್ಸ್. ದೆನ್ ಸ್ಕೋಪ್, ಇದು ಇಂಡಸ್ಟ್ರಿಯಲ್ ಹಜಾರ್ಡಸ್ ವೇಸ್ಟು, ಬಯೋಮೆಡಿಕಲ್ ವೇಸ್ಟು, ಹೌಸ್ ಹೋಲ್ಡ್ ವೇಸ್ಟು, ಮತ್ತಿನ್ನೊಂದು ಯಾವುದು ಹೌಸ್ ಹೋಲ್ಡ್ ವೇಸ್ಟು, ಇದೆಲ್ಲವನ್ನು ಕೂಡ ಇದು ಮೇಂಟೈನ್ ಮಾಡುತ್ತೆ. ಇನ್ಸರ್ನೇಟೆಡ್ ಆ್ಯಶ್, ಬೇಸಲ್ ಕನ್ವೆನ್ಷನ್ ಅಂದರೆ ರೆಗ್ಯುಲೇಟ್ ದ ಟ್ರಾನ್ಸ್ ಬೌಂಡ್ರಿ ಮೂಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, CBD, UNCBD, ಇದು ಕೂಡ 1992 ಅಲ್ಲಿ ಬಂತು, ಕೇಮ್ ಇನ್ ಟು ಫೋರ್ಸ್ ಇನ್ 1993. ಇಟ್ ಈಸ್ ಲೀಗಲಿ ಬೈಂಡಿಂಗ್. ಇದು ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್, ಲೀಗಲಿ ಬೈಂಡಿಂಗ್ ಹೌದೋ ಅಲ್ವೋ ಅಂತ. ಲೀಗಲಿ ಬೈಂಡಿಂಗ್ ಇದು ಮಲ್ಟಿಲ್ಯಾಟ್ರಲ್ ಏನದು ಮಲ್ಟಿಲ್ಯಾಟ್ರಲ್ ಟ್ರೀಟೀಸ್. ಸಾರಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಯೂಸ್ ಮಾಡೋಕೆ ಹೋಗ್ತೀನಿ ಸಮ್ಟೈಮ್ಸು, ನನಗೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ಆಸ್ಕ್ ಕನ್ನಡ ಯೂಸ್ ಮಾಡಿ. ಸಿ, ಈಗ ಯಾರು PSI ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ಯಾರು ಗ್ರೂಪ್ ಸಿ ಇದ್ದಾರೆ, ಅವರಿಗೆ ಕಮ್ಯುನಿಕೇಷನಲ್ಲಿ ಇಂಗ್ಲೀಷ್ ಗೊತ್ತಿರಲೇಬೇಕು. ಆ್ಯಂಡ್ ಇಲ್ಲಿ ಈ ಟ್ರಾನ್ಸ್ಲೇಷನ್ನಿಗೆ ಇಂಗ್ಲೀಷ್ ಗೊತ್ತಿರಲೇಬೇಕು. ಸೊ ಸ್ವಲ್ಪ ಮಿಡಲಲ್ಲಿ ನಾವು ಇಂಗ್ಲೀಷ್ ಯೂಸ್ ಮಾಡಿದರೆ ಅದನ್ನ ಲರ್ನಿಂಗಾಗಿ ತೊಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಬರೀ ಕನ್ನಡ, ಅದು ಹೆಂಗೆ ಅನ್ಸುತ್ತೆ ಹೇಳಿ? ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೂ ಇಂಗ್ಲೀಷ್ ಬೇಕಲ್ವಾ? ನಾವು ಕನ್ನಡದವರೇ, ನಾವು ಕನ್ನಡನೇ ಮಾತಾಡೋದು, ಬಟ್ ಮಧ್ಯದಲ್ಲಿ ಕೆಲವು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದರೆ ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಅದನ್ನು ಬಿಟ್ಬಿಟ್ಟು ಕಂಪ್ಲೇಂಟ್ಸ್ ಮಾಡೋದು ಕನ್ನಡದಲ್ಲಿ ಮಾಡಿ ನನಗೇನೋ ಸರಿ ಕಾಣೋದಿಲ್ಲ. ಯಾಕಂದರೆ ಹೋಲ್ ಕ್ಲಾಸ್ ಇಂಗ್ಲೀಷಲ್ಲೇ ಇದ್ದರೆ ಕನ್ನಡದಲ್ಲಿ ಮಾಡಿ ಓಕೆ, ನಾನು 90% ಕಾನ್ವರ್ಸೇಷನ್ನು ಕನ್ನಡದಲ್ಲಿರುತ್ತೆ, ಆ 10% ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿರ್ತೀನಿ. ಯಾಕೆ ಹೇಳಿ? ಬಿಕಾಸ್ ಅದು ನನಗೆ ಕನ್ನಡ ವರ್ಡ್ಸ್ ಕೆಲವು ಸಲ ಗೊತ್ತಿರೋದಿಲ್ಲ. ನಾನು ಒಪ್ಕೊತೀನಿ, ಕನ್ನಡ ಅಂದರೆ ಇಂಗ್ಲೀಷಲ್ಲೇ ಎಕ್ಸಾಮ್ ಎಲ್ಲ ಬರೆದಿರೋದ್ರಿಂದ ಕೆಲವು ಕನ್ನಡ ಪದಗಳು ಇನ್ನೂ ಕಷ್ಟ ಆಗ್ತಿದೆ. ಐ ಆಮ್ ಲರ್ನಿಂಗ್, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಇಂಗ್ಲೀಷ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ CBDಯಲ್ಲಿ ಮೇನ್ಲಿ ಕನ್ಸರ್ವೇಷನ್, ಸಸ್ಟೈನೇಬಲ್ ಯೂಸ್ ಮತ್ತು ಬೆನಿಫಿಟ್ ಶೇರಿಂಗ್. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂದರೆ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡುವಂಥದ್ದು, ಎಕೋಸಿಸ್ಟಮು, ಸ್ಪೀಸೀಸು ಅಥವಾ ಜೆನೆಟಿಕ್ ಲೆವೆಲ್ಸಲ್ಲಿ. ನೆಕ್ಸ್ಟು ಸಸ್ಟೈನೇಬಲ್ ಯೂಸ್, ಸುಸ್ಥಿರ ಉಪಯೋಗ ಏನು? ಬಯೋಲಾಜಿಕಲ್ ರಿಸೋರ್ಸ್ನ ಸುಸ್ಥಿರವಾಗಿ ಬಳಸುವಂಥದ್ದು. ಬೆನಿಫಿಟ್ ಶೇರಿಂಗ್ ಅಂದರೆ ನಮ್ಗೆ ಯಾವುದಾದ್ರೂ ಬೆನಿಫಿಟ್ ಸಿಕ್ಕಿದ್ರೆ ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡುವಂಥದ್ದು. ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ದಿ ಬೆನಿಫಿಟ್. ಇವಾಗ ನಿಮಗೆ CBD ಕಂಟೈನ್ಸ್ ವಾಟ್ ಆರ್ ದ 3 ಯಾವುದು ಒಂದು CBDಯಲ್ಲಿರುವಂತಹ 3 ಪ್ರಮುಖ ಪ್ಯಾರಾಮೀಟರ್ಸ್ ಯಾವುದು ಅಂದರೆ ನಿಮಗೆ ಗೊತ್ತಿರಬೇಕು. ಕನ್ಸರ್ವೇಷನ್ನು, ಸಸ್ಟೈನೇಬಲ್ ಯೂಸು ಮತ್ತು ಬೆನಿಫಿಟ್ ಶೇರಿಂಗ್ ಅಂತ. ಏಕೆಂದರೆ ಆಲ್ರೆಡಿ UPSCಯಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಆಗಿದೆ. ಎಕ್ಸಾಕ್ಟ್ಲಿ ಅದೇ ಕ್ವಶನ್ನ ಎತ್ಬಿಟ್ಟು ಗ್ರೂಪ್ ಸಿ ಮತ್ತು PSIಲಿ ಹಾಕುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಸ್ವಲ್ಪ ನೋಡ್ಕೊಳ್ಳಿ. UNCBD. ದೆನ್ ಕಮ್ಸ್ ರಿಯೋ ಅರ್ತ್ ಸಮ್ಮಿಟ್. ಇದು ಏನು ಅಂತಂದರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಡಿಪ್ಲೊಮೆಸಿ. ಇದು ಗ್ಲೋಬಲ್ಗೆ ಪರಿಸರ ಡಿಪ್ಲೊಮೆಸಿ ಅಂದರೆ ಆಲ್ಮೋಸ್ಟ್ 179 ಕಂಟ್ರೀಸ್ ಅಟೆಂಡ್ ಮಾಡಿದಂತಹ ಒಂದು ಅರ್ತ್ ಸಮ್ಮಿಟ್ ಇದು, ಇನ್ಕ್ಲೂಡಿಂಗ್ ದ NGOಸು, ಇನ್ಸ್ಟಿಟ್ಯೂಷನ್ಸು. ಮತ್ತು ಇದರಲ್ಲಿ ಅಜೆಂಡಾ 21 ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದು ಎಕ್ಸಾಮಲ್ಲಿ ಆಲ್ರೆಡಿ UPSCಯಲ್ಲಿ ಕೇಳಿದ್ದಾರೆ. ಅಜೆಂಡಾ 21 ಈಸ್ ರಿಲೇಟೆಡ್ ಟು ಇಟ್ಸ್ ರಿಯೋ ಅರ್ತ್ ಸಮ್ಮಿಟ್ 1992ಗೆ. ಇದರಲ್ಲಿ ಏನಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸುಸ್ಥಿರ ಡೆವಲಪ್ಮೆಂಟ್, ಬೆಳವಣಿಗೆಗೆ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ದೆನ್ ರಿಯೋ ಡಿಕ್ಲರೇಷನ್, ಪ್ರಿನ್ಸಿಪಲ್ ಲಿಂಕಿಂಗ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಎನ್ವೈರನ್ಮೆಂಟ್ ಮತ್ತು ಡೆವಲಪ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ತತ್ವಗಳನ್ನ ಅಳವಡಿಕೆ ಮಾಡಿರುವಂಥದ್ದು ರಿಯೋ ಡಿಕ್ಲರೇಷನ್. ಇದರಲ್ಲಿ UNFCCC, CBD ಮತ್ತು UNCCD ಅಂತ ಹೇಳಿ 3 ರೀತಿಯಾದಂತಹ ಫ್ರೇಮ್ವರ್ಕ್ಸ್ ಅಥವಾ ಕನ್ವೆನ್ಷನ್ನು ಕ್ಲೈಮೇಟ್ ಚೇಂಜ್ ಮತ್ತು ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಅದು ರಿಯೋ ಅರ್ತ್ ಸಮ್ಮಿಟ್. ಈಗ ಆ್ಯಕ್ಷನ್ ಪ್ಲ್ಯಾನ್ UNFCCC
ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಫಾರ್ ಕನ್ಸರ್ವೇಷನ್ ಕ್ಲೈಮೇಟ್ ಚೇಂಜ್. ಕನ್ಸರ್ವೇಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇಲ್ಲಿ ಕನ್ಸರ್ವೇಷನ್ ಆನ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೆಡ್ ಇನ್ 1992 ಆಸ್ ಐ ಸೆಡ್ ಅಂಡರ್ ದ ರಿಯೋ ಪ್ರೋಟೋಕಾಲ್, ರಿಯೋ ಅರ್ತ್ ಸಮ್ಮಿಟ್, ರಿಯೋ ಅರ್ತ್ ಸಮ್ಮಿಟ್. ಇದರಲ್ಲಿ ನಿಮ್ಗೆ ಇನ್ನೊಂದು ತಿಳ್ಕೊಬೇಕು, ಇದು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ಮಾಡಿರುವಂತಹ ಒಂದು ಪ್ರೋಟೋಕಾಲ್ ಕೂಡ ಇಲ್ಲಿದೆ, ಕ್ಯೂಟೋ ಪ್ರೋಟೋಕಾಲ್. ಇದು ಲೀಗಲಿ ಬೈಂಡಿಂಗ್ ಪ್ರೋಟೋಕಾಲ್. ಲೀಗಲಿ ಬೈಂಡಿಂಗ್ ಅಂದರೆ ಈ ಒಂದು ಪ್ರೋಟೋಕಾಲ್ಗೆ ನೀವು ಸೈನ್ ಹಾಕಿದರೆ ಆ ಒಂದು ಅವರು ಶಿಕ್ಷೆ ಏನಾದರೂ ಅಥವಾ ದಂಡ ಹಾಕಿದರೆ ನೀವು ಅದನ್ನು ಫಾಲೋ ಮಾಡದೇ ಇದ್ದಾಗ ಅದನ್ನ ಅನುಭವಿಸೋಕ್ಕೆ ನೀವು ಸರಿಯಾಗಿರಬೇಕು. ಈ UNFCCC ಪ್ರೋಟೋಕಾಲ್ ಅಂಡರಲ್ಲೇ, ಫ್ರೇಮ್ವರ್ಕ್ ಅಂಡರಲ್ಲೇ ನಮಗೆ ಪ್ಯಾರಿಸ್ ಸಮ್ಮಿಟ್ ಕೂಡ ಬಂದಿದ್ದು. ಪ್ಯಾರಿಸ್ ಸಮ್ಮಿಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಈ ಕಾನ್ಸೆಪ್ಟನ್ನ ನಾನು ಅರಿವು ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅಲ್ಲಿ ನೋಡ್ಕೊಳ್ಳಿ. ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಒಂದು ನಾನು ಅವತ್ತೇ ಹೇಳಿದ್ದೆ, ಅರಿವಲ್ಲಿ ಮಾಡೋ ಕ್ಲಾಸಸ್ನ ನಾನು ಮ್ಯಾಮ್ಸ್ ನೀತಿಯಲ್ಲಿ ಮಾಡೋದಿಲ್ಲ, ನೀವು ಅಲ್ಲೂ ಕೂಡ ನೋಡ್ಕೊಳ್ಳಿ. ಬಿಕಾಸ್ ಸಿಮಿಲರ್ ಕ್ಲಾಸಸ್ನ ಒಂದೇ ಕಡೆ ಮಾಡಿದರೆ ಅದು ಸರಿ ಅನ್ಸೋದು, ಸೇಮ್ ಕಂಟೆಂಟ್ ಆಗಿಬಿಡುತ್ತಲ್ಲ. ಅದಕ್ಕೆ ವಾಟ್ ಎವರ್ ಐ ಟೀಚ್ ದೇ ನಾನಿಲ್ಲಿ ರಿಪೀಟ್ ಮಾಡೋದಿಲ್ಲ. ದೆನ್ ಕಮ್ಸ್ UNCCD, ಕಂಬ್ಯಾಟಿಂಗ್ ಡೆಸರ್ಟೇಷನ್. ಇದು ಏನು ಅಂತಂದರೆ, ಈಗ ಇಂಡಿಯಾ ಆಗಲಿ ಅಥವಾ ವರ್ಲ್ಡ್ ಆಗಲಿ ಡಿಗ್ರೇಡ್ ಆಗ್ತಾ ಇದೆ. ಡಿಗ್ರೇಡ್ ಆಗಿ ಅದು ಡೆಸರ್ಟಿಫಿಕೇಷನ್ ಆಗ್ತಿದೆ. ಡೆಸರ್ಟಿಫಿಕೇಷನ್ ಅದಕ್ಕೋಸ್ಕರ ಡೆಸರ್ಟಿಫಿಕೇಷನ್ ಆಗ್ತಿದೆ, ಲ್ಯಾಂಡ್ ಡಿಗ್ರೇಷನ್ ಆಗಿ, ಬಿಕಾಸ್ ಆಫ್ ದ ಡ್ರಾಟ್ ಆಗಿರ್ಬೋದು, ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು. ಅದು ಎಲ್ಲವನ್ನು ಕೂಡ ಕಮ್ಮಿ ಮಾಡೋಕ್ಕೋಸ್ಕರ UNCCD ಅಂತ ಹೇಳಿ ಒಂದು ಕನ್ವೆನ್ಷನ್ ಆನ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್ ಅನ್ನೋದು 1994 ಅಡಾಪ್ಟ್ ಮಾಡ್ಕೊಂಡಿರುವಂತಹ ಒಂದು ಕನ್ವೆನ್ಷನ್ನು. ಇದರಲ್ಲಿ ನಮಗೆ ಮೇಜರಾಗಿ ಇನ್ನೊಂದು ಬರುತ್ತೆ, ಬಾನ್ ಕನ್ವೆನ್ಷನ್. ಇದು ಬಾನ್ ಚಾಲೆಂಜ್. ನಿಮ್ಗೆ ಇದೊಂದು ಗೊತ್ತಿರಬೇಕು, ಬಾನ್ ಚಾಲೆಂಜ್. ಇದರಲ್ಲಿ ಇಂಡಿಯಾ ಅಪ್ ಟು 26 ಮಿಲಿಯನ್ ಹೆಕ್ಟೇರ್ ಜಾಗವನ್ನು ಕನ್ಸರ್ವ್ ಮಾಡಬೇಕು ಬೈ 2030. ಇದು ಬಾನ್ ಚಾಲೆಂಜ್, ಅದು ಬಾನ್ ಕನ್ವೆನ್ಷನ್. ಬಾನ್ ಕನ್ವೆನ್ಷನ್ ಏನಕ್ಕೆ ನೆನಪು ಮಾಡ್ಕೊಳ್ಳಿ, ಬಾನ್ ಕನ್ವೆನ್ಷನ್ ಏನಕ್ಕೆ? ಫಾರ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್. ಬಾನ್ ಚಾಲೆಂಜ್ ಏನಕ್ಕೆ? ಅಂಡರ್ UNCCD, ಕಂಬ್ಯಾಟಿಂಗ್ ದ ಡೆಸರ್ಟಿಫಿಕೇಷನ್. ಇದು ಲೀಗಲಿ ಬೈಂಡಿಂಗ್. ಈ ಥರ ಓದಬೇಕು ಕನ್ವೆನ್ಷನ್ಸ್ನ ಓದುವಾಗ, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ದೆನ್ ಕಮ್ಸ್ ಕೆಮಿಕಲ್ ಸೇಫ್ಟಿ ಕನ್ವೆನ್ಷನ್ಸ್. ಇದು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ರೋಟರ್ಡ್ಯಾಮು, ಸ್ಟಾಕ್ಹೋಮ್, ಮಿನಾಮಾಟ. ರೋಟರ್ಡ್ಯಾಮ್ ಏನು ಮಾಡುತ್ತೆ ಅಂದರೆ ಹಜಾರ್ಡಸ್ ಕೆಮಿಕಲ್ಸ್ ಆ್ಯಂಡ್ ಪೆಸ್ಟಿಸೈಡ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಏನು ಪೆಸ್ಟಿಸೈಡ್ ಅಂದರೆ ಏನು? ಕೀಟನಾಶಕಗಳು ಮತ್ತು ಕೆಮಿಕಲ್ಸ್, ಹಜಾರ್ಡಸ್ ಕೆಮಿಕಲ್ಸ್, ವಿಷಪೂರಿತವಾದ ರಾಸಾಯನಿಕಗಳನ್ನು ಇದು ರೆಗ್ಯುಲೇಟ್ ಮಾಡುತ್ತೆ. ಇದು 2004 ಕನ್ವೆನ್ಷನ್ ಬಂದಿದೆ. ಸ್ಟಾಕ್ಹೋಮ್ ಕನ್ವೆನ್ಷನ್, ಇಟ್ ಏಮ್ಸ್ ಟು ರಿಸ್ಟ್ರಿಕ್ಟ್ ದ POPs, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್. ಗ್ಲೋಬಲಿ POPನ, ಇದು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ನ ಇದು ಎಲಿಮಿನೇಟ್ ಮಾಡುತ್ತೆ ಅಥವಾ ರೆಸ್ಟ್ರಿಕ್ಟ್ ಮಾಡುವಂತಹ ಏಮ್ನ ಹೊಂದಿದೆ. POPs ಯಾಕೆ ರೆಸ್ಟ್ರಿಕ್ಟ್ ಮಾಡಬೇಕಂದ್ರೆ ಅವು ಟಾಕ್ಸಿಕ್ ಇರುತ್ತೆ, ವಿಷಪೂರಿತವಾಗಿರುತ್ತೆ, ಬಯೋ ಅಕ್ಯುಮುಲೇಟೆಡ್ ಮತ್ತು ಲಾಂಗ್ ಲಾಸ್ಟಿಂಗು. ಅಂದರೆ ಯಾವುದೇ ಒಂದು ಕೆಮಿಕಲ್ಲು ಅಥವಾ ಪೊಲ್ಯೂಟೆಂಟು ತುಂಬ ವರ್ಷಗಳಿದ್ದರೆ ಅದರಿಂದ ಹಾರ್ಮ್ಫುಲ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ದೆನ್ ಮೀನಾಮಾಟ ಕನ್ವೆನ್ಷನ್ ಇದು ಮರ್ಕ್ಯುರಿ ಅಥವಾ ಪಾದರಸದ ಪೊಲ್ಯೂಷನ್ನ ಅಡ್ರೆಸ್ ಮಾಡೋಕ್ಕೋಸ್ಕರ ಬಂದಂತಹ ಒಂದು ಕನ್ವೆನ್ಷನ್ನು. ಇದು 2013 ಬಂದಿದೆ, ಇದು ನಿಮಗೆ ಗೊತ್ತಿರಬೇಕು. ದೆನ್ ಬಯೋಸೇಫ್ಟಿ, ಕಾರ್ಟಜೆನಾ ಮತ್ತು ನಗೋಯಾ. ಇದು ಬಯೋಸೇಫ್ಟಿ ಮತ್ತು ಜೆನೆಟಿಕ್ ರಿಸೋರ್ಸ್ಗೆ ಬಂದಿರುವಂಥದ್ದು. ಕಾರ್ಟಗೆನಾ 2000 ಬಂತು ಅಂಡರ್ ದ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿ ರೆಗ್ಯುಲೇಟ್ ದ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಆಫ್ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್. ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂತ ಅಂದರೆ ಯಾವುದು ಜೆನೆಟಿಕ್ಕಿಂದ, ಫಾರ್ ಎಕ್ಸಾಂಪಲ್ ಇವಾಗ BT ಕಾಟನ್ನು, ಈ BT ಕಾಟನ್ನು ಇಂಡಿಯಾದಲ್ಲಿ ಏನು ಇಂಪ್ಯಾಕ್ಟ್ ಮಾಡದೇ ಇರ್ಬೋದು, ಅದೇ ಇದನ್ನು ಚೈನಾಕ್ಕೆ ನಾವು ಟ್ರಾನ್ಸ್ಬೌಂಡ್ರಿ ಇದು ಮಾಡಿದಾಗ ಅಲ್ಲಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ಬೋದು. ಅದಕ್ಕೋಸ್ಕರ ಇದನ್ನು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಬಂದಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂತಂದರೆ ಕಾರ್ಟಗೆನಾ ಪ್ರೋಟೋಕಾಲು. ಇದು ನಿಮಗೆ ಗೊತ್ತಿರಬೇಕು. ದೆನ್ ನಗೋಯಾ ಪ್ರೋಟೋಕಾಲ್ ಅಂತಂದರೆ ಇದು ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಆಫ್ ದಿ ಜೆನೆಟಿಕ್ ರಿಸೋರ್ಸಸ್. ಅಂದರೆ ಎಲ್ಲರಿಗೂ ಕೂಡ
ಜೆನೆಟಿಕ್ ರಿಸೋರ್ಸಲ್ಲಿ ಎಲ್ಲರಿಗೂ ಆಕ್ಸೆಸ್ ಸಿಗಬೇಕು, ಮತ್ತು ಅದರಲ್ಲಿ ಬೆನಿಫಿಟ್ ಶೇರಿಂಗು, ಅಂದರೆ ಯಾವುದೇ ಒಂದು ರೀತಿಯಾದಂತಹ ಒಂದು ಏನಂತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ BT ಟೊಮೆಟೊ ಚೆನ್ನಾಗಿ ನಡೀತಾ ಇದೆ ಅಂದರೆ ಅದನ್ನು ಬೇರೆಯವರಿಗೂ ಕೂಡ ಆಕ್ಸೆಸ್ ಕೊಡಬೇಕು, ಅಲ್ಲೂ ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಿ ಅವ್ರಿಗೂ ಕೂಡ ಅದ್ರದ್ದು ಬೆನಿಫಿಟ್ ಶೇರ್ ಮಾಡಬೇಕಂತ ಹೇಳಿ ಬಂದಂತಹ ಒಂದು ಪ್ರೋಟೋಕಾಲು ನಗೋಯಾ ಪ್ರೋಟೋಕಾಲ್. ಇಷ್ಟರಲ್ಲಿ ನಿಮಗೆ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಯಾಕಂತಂದರೆ ಎಕ್ಸಾಮಿನರ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಪೇಸ್ ಅಂದರೆ ಟು ಆಸ್ಕ್ ಅ ಕ್ವಶನ್, ಅದು ಎನ್ವೈರನ್ಮೆಂಟ್. ದೆನ್ ಫಾರೆಸ್ಟ್ ಕನ್ಸರ್ವೇಷನ್ ಮೆಕ್ಯಾನಿಸಮ್, ಇದರಲ್ಲಿ ಯುನೈಟೆಡ್ ನೇಷನ್ ಕೊಲಾಬ್ರೇಷನ್ ಪ್ರೋಗ್ರಾಮ್ ಲಾಂಚ್ಡ್ ಇನ್ 2008, ಜಾಯಿಂಟ್ಲಿ ಇಂಪ್ಲಿಮೆಂಟೆಡ್ ಇನ್ UNDP. ಇದು ನಿಮ್ಗೆ ಗೊತ್ತಿರಬೇಕು, UNDP, ಯುನೇಪ್ ಮತ್ತು FAO ಇದೆಲ್ಲ ಸೇರಿ ಮಾಡಿರುವಂತಹ ಒಂದು ಕನ್ಸರ್ವೇಷನ್ ಇದು UNRDD. ಇದರಲ್ಲಿ ಏನು ಅಂತಂದರೆ ಪ್ಲಸ್ ಇದು ಸೇಮ್ UNFCC ಅಂಡರಲ್ಲೇ ಬರುವಂಥದ್ದು. ರೆಡ್ಯೂಸ್ ಎಮಿಷನ್ ಆ್ಯಂಡ್ ಡೆಸರ್ಟಿಫಿಕೇಷನ್, ರೆಡ್ಯೂಸ್ ಎಮಿಷನ್ ಆ್ಯಂಡ್ ರೆಡ್ಯೂಸ್ ಎಮಿಷನ್ ಆ್ಯಂಡ್ ಡೆಸರ್ಟಿಫಿಕೇಷನ್. ಇದರಲ್ಲಿ ನಿಮಗೆ ಪ್ಲಸ್ ಇನ್ಕ್ಲೂಡ್ಸ್ ಫಾರೆಸ್ಟ್ ಕನ್ಸರ್ವೇಷನ್, ಸಸ್ಟೈನಬಲ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಇದಕ್ಕೆ ವಾರ್ಸಾ ಫ್ರೇಮ್ವರ್ಕಲ್ಲಿ ಬಂದಿದೆ. ಇದು ವಾರ್ಸಾ ಫ್ರೇಮ್ವರ್ಕ್ ಅಂಡರ್ COP19. ಇದನ್ನು ಕೇಳ್ಬೋದು. ಫಾರೆಸ್ಟ್ ಕನ್ಸರ್ವೇಷನ್ ಮೆಕ್ಯಾನಿಸಮ್ UNREDD ಪ್ಲಸ್ ಎಲ್ಲಿ ಬಂತು ಅಂತ ಹೇಳಿ ಎಕ್ಸಾಮ್ ಕೇಳಿದ್ರೆ ನಿಮಗೆ ವಾರ್ಸಾ ಫ್ರೇಮ್ವರ್ಕ್ COP19. ಇಂಡಿಯಾದು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಒಂದು ಆ್ಯಕ್ಟ್ ಬಂದಿದೆ, ಅದು ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಅಂತ. ಇದರಲ್ಲಿ ಏನಂತಂದರೆ ಎಂಟಿಟಿ ಮೀಟ್ ಟು ಎಮಿಷನ್ ರಿಡಕ್ಷನ್ ಟಾರ್ಗೆಟ್ನ ಮೀಟ್ ಮಾಡಬೇಕು, ಮತ್ತು ಆಫ್ಸೆಟ್ ಮೆಕ್ಯಾನಿಸಮ್, ನಾನ್ ಆಬ್ಲೈಸ್ಡ್ ಎಂಟಿಟಿ ಟು ಅರ್ನ್ ಕ್ರೆಡಿಟ್ಸ್ ಬೈ ರೆಡ್ಯೂಸಿಂಗ್ ಆರ್ ರಿಮೂವಿಂಗ್ ಎಮಿಷನ್ಸ್, ಅಬ್ಲೈಸಿಂಗ್ ಎಂಟಿಟೀಸ್ ಟು ಮೀಟ್ ದ ಎಮಿಷನ್ ರಿಡಕ್ಷನ್ ಟಾರ್ಗೆಟ್. ಆಫ್ಸೆಟ್ ಮೆಕ್ಯಾನಿಸಮ್ ಇದು ಕಂಪ್ಲೈನ್ಸ್ ಮೆಕ್ಯಾನಿಸಮ್. ನಾನ್ ಆಬ್ಲೈಸ್ಡ್ ಎಂಟಿಟೀಸ್ ಟು ಅರ್ನ್ ದ ಕ್ರೆಡಿಟ್ ಬೈ ರೆಡ್ಯೂಸಿಂಗ್ ದ, ಈಗ ಕೆಲವು ಅಬ್ಲೈಸಿಂಗ್ ಇರುತ್ತೆ, ಅಂದರೆ ಅದನ್ನು ನಾವು ರೆಡ್ಯೂಸ್ ಮಾಡಲೇಬೇಕು. ಇನ್ನು ಕೆಲವುದು ಏನಿರುತ್ತೆ ಆಫ್ಸೆಟ್, ನಾವು ಬೇರೆಯವ್ರಿಗೆ ಕೊಡಬಹುದು. ಟ್ರೇಡಿಂಗ್ ಅಂತ ಬರುತ್ತೆ, ಅದೊಂದು ಕಾನ್ಸೆಪ್ಟ್. ಅದನ್ನ ನಾನು ಎನ್ವೈರನ್ಮೆಂಟ್ ಟಾಪಿಕ್ಸ್ನ ಹೇಳುವಾಗ ಹೇಳ್ಕೊಡ್ತೀನಿ. ಅಂದರೆ ಅದು ಕಾರ್ಬನ್ ಟ್ರೇಡಿಂಗು, ಕಾರ್ಬನ್ ಆಫ್ಸೆಟ್ ಅಂತ ಬರುತ್ತೆ. ಅವಾಗ ಏನಂದರೆ ನಾವು ಬೇರೆಯವರಿಗೆ, ನಮ್ಮಲ್ಲಿ ಈಗ 10 ಟನ್ನು ಕಾರ್ಬನ್ನ ರೆಡ್ಯೂಸ್ ಮಾಡ್ಬೋದು, ಅಲ್ಲ ಇದು ರಿಲೀಸ್ ಮಾಡ್ಬೋದು ಅಂತ ಇರುತ್ತೆ, ಬಟ್ ನಾವು 9 ಟನ್ ಮಾಡಿರ್ತೀವಿ. 1 ಟನ್ನನ್ನು ನಾವು ಬೇರೆಯವ್ರಿಗೆ ಕೊಟ್ಟು ಅವ್ರ ಹತ್ರ ಯಾವುದಾದ್ರೂ ಅದು ಟ್ರೇಡ್ ವಿ ಕ್ಯಾನ್ ಗೋ ಫಾರ್ ಸರ್ಟೈನ್ ಕನ್ವೆನ್ಷನ್ಗೆ ಹೋಗಿ ಅಲ್ಲಿ ಅವ್ರು ಮಾಡಿರುವಂತಹ ಕೆಲವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ನಾವು ತೊಗೊಬೋದು. ಇಲ್ಲ ಅಂತಂದರೆ ವಿ ಕ್ಯಾನ್ ಬೈ ಇಟ್ ಫಾರ್ ಅ ಮನಿ ಆಲ್ಸೋ. ಸೊ ಇದರಲ್ಲಿ ನಮ್ಮದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮ್ಯಾನೇಜಸ್ ದಿಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಯಾರು ಟ್ರೇಡಿಂಗ್ ಕ್ರೆಡಿಟ್ ಸ್ಕೀಮ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ. ಅದು ನಿಮಗೆ ಗೊತ್ತಿರಬೇಕು, BEE, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಅಂಡರ್ಸ್ಟ್ಯಾಂಡಿಂಗ್ ದ ಎನ್ವೈರನ್ಮೆಂಟ್ ಅಗ್ರಿಮೆಂಟ್, ಅದರಲ್ಲಿ ಕಾನ್ಫರೆನ್ಸು, ಕನ್ವೆನ್ಷನ್ನು, ಪ್ರೋಟೋಕಾಲ್ ಅಂದ್ರೆ ಕಾನ್ಫರೆನ್ಸ್ ಅಂದರೆ ಸುಮ್ಮನೆ ಒಂದ್ಸಲ ಎಲ್ಲರೂ ಮೀಟ್ ಆಗುವಂಥದ್ದು, ಅಲ್ಲಿ ಯಾವುದೇ ರೀತಿಯಾದಂಥ ಬೈಂಡಿಂಗ್ ಇರೋದಿಲ್ಲ, ಜಸ್ಟ್ ದೇ ಡಿಸ್ಕಸ್. ಕನ್ವೆನ್ಷನ್ ಏನಂತಂದರೆ ದೇ ಹ್ಯಾವ್ ಡೂ ಸರ್ಟೈನ್ ಫ್ರೇಮ್ ವರ್ಕ್ಸ್, ಈ ಥರ ಮಾಡಿದರೆ ನಾವು ಈ ಒಂದು ಪೊಲ್ಯೂಷನ್ನ ರೆಡ್ಯೂಸ್ ಮಾಡ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ನ ರೆಡ್ಯೂಸ್ ಮಾಡ್ಬೋದು. ಬಟ್ ಇದು ಲೀಗಲಿ ಬೈಂಡಿಂಗು ಇರುತ್ತೆ ಕೆಲವು ಸಲ ಬರೀ ಫ್ರೇಮ್ ವರ್ಕ್ ಇರುತ್ತೆ. UNFCC, CBD ಇವೆಲ್ಲವೂ ಒಂದು. ದೆನ್ ಪ್ರೋಟೋಕಾಲ್ಸು, ಇದು ಸಪ್ಲಿಮೆಂಟ್ರಿ ಅಗ್ರಿಮೆಂಟ್ ಸ್ಪೆಸಿಫೈಯಿಂಗ್ ದ ಡೀಟೇಲಿಂಗ್, ಇದು ಡೀಟೇಲಿಂಗ್ನ ಕೊಡುವಂಥದ್ದು ಒಂದು. ಇದಕ್ಕೇನಾದ್ರು ಸೈನ್ ಮಾಡಿದರೆ ಇದು ಲೀಗಲಿ ಬೈಂಡಿಂಗ್ ಇರುತ್ತೆ, ಲೀಗಲಿ ಬೈಂಡಿಂಗ್. ಸೊ ಇದು ಡಿಫ್ರೆನ್ಸ್ ಗೊತ್ತಿರಬೇಕು. ಇದು ನಿಮಗೆ ಓದ್ಕೊಳ್ಳೋಕೆ ಡಿಫ್ರೆನ್ಸ್ ಅಷ್ಟೇ, ಎಕ್ಸಾಮಲ್ಲಿ ಏನು ಇದ್ರ ಬಗ್ಗೆ ಕ್ವಶನ್ ಕೇಳೋದಿಲ್ಲ. ಸೊ ಹೋಪ್ಫುಲಿ ನಿಮಗೆ ಈ ಚಾಪ್ಟರ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ನಾನು ಆದಷ್ಟು ಕನ್ನಡ ಸ್ಲೈಡ್ಸ್ ಹಾಕೋಕೆ ಟ್ರೈ ಮಾಡ್ತೀನಿ. ವಿಲ್ ಸಿ, ಇಟ್ಸ್ ಸ್ವಲ್ಪ ಇಂಗ್ಲೀಷು ಇಂಪಾರ್ಟೆಂಟು ಲೈಫಲ್ಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಕೀಪ್ ವಾಚಿಂಗ್.